ಬಂದಿರೋಂಥ ಎಲ್ಲ ನಮ್ಮ ಡಾಕ್ಟರ್ಸು ಹಾಗೂ ನರ್ಸುಗಳು ಎಲ್ಲರಿಗೂ ಕೂಡ ನಾನು ಶುಭಾಶಯಗಳು ತಿಳಿಸ್ತಾ ಏನು ಇವತ್ತಿನ ದಿವಸ ನಾವು ನಮ್ಮ ಮಾಲೂರು ತಾಲೂಕಿನ ಹಿರಿಯರಾದಂಥವರು ನಮ್ಮ ಮಾಜಿ ಶಾಸಕರಾದಂಥ ನಮ್ಮ ದೇವರಪ್ಪ ಅವರ ಒಂದು ಸವಿ ನೆನಪಿನಲ್ಲಿ ಈ ಒಂದು ಆರೋಗ್ಯ ಶಿಬಿರವನ್ನು ನಾವು ಹಮ್ಮಿಕೊಳ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ರಿ. ಅದೇ ರೀತಿಯಲ್ಲಿ ನಾವು ಈ ಒಂದು ಮುಂಗೇನಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಮಾಡಬೇಕು ಅಂತ ನಾವೆಲ್ಲ ಮಾತಾಡಿದಾಗ ದೊಡ್ಡ ಕರ್ತೂರಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಕೆಲವರು ಮುಖಂಡರೆಲ್ಲ ತಿಳಿಸಿದ್ರು. ಹೆಚ್ಚಾಗಿ ಈ ಭಾಗದಲ್ಲಿ ಆರೋಗ್ಯದ ತೊಂದರೆ ಇದೆ, ಸುಮಾರು ಜನ ಈ ಭಾಗದಲ್ಲಿ ಸಾವನ್ನಪ್ತಾ ಇದ್ದಾರೆ. ಆ ಉದ್ದೇಶಕ್ಕೋಸ್ಕರ ಆದಷ್ಟು ಬೇಗ ಈ ಒಂದು ಗ್ರಾಮದಲ್ಲಿ ಈ ಒಂದು ಆರೋಗ್ಯ ಶಿಬಿರ ಮಾಡಿದ್ರೆ ಒಳ್ಳೇದು ಅಂದ್ರು. ಆ ಉದ್ದೇಶಕ್ಕೋಸ್ಕರ ನಾವು ಪ್ರತಿ 15 ದಿವಸಕ್ಕೊಂದು ಗ್ರಾಮ ಪಂಚಾಯತಿನಲ್ಲಿ ನಾವು ಆರೋಗ್ಯ ಶಿಬಿರ ಮಾಡ್ಬೇಕಂತ ಅಂದ್ಕೊಂಡಿದ್ರಿ. ಆ ಉದ್ದೇಶಕ್ಕೋಸ್ಕರ ಎಲ್ಲರೂ ಕೇಳಿದಾಗ ಈ ಒಂದು ಶಿಬಿರವನ್ನ ನಾವು ಈ ಒಂದು ದೊಡ್ಡ ಕರ್ತೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಸವಲತ್ತುಗಳನ್ನ ಪ್ರತಿಯೊಬ್ಬರು ಕೂಡ ಪಡಿಬೇಕು. ಯಾಕಂದ್ರೆ ಇವತ್ತು ದಿವಸ ಎಷ್ಟೋ ಜನಕ್ಕೆ ನಮ್ಮ ಹತ್ರ ದುಡ್ಡು ಕಾಸಿರಲ್ಲ, ಆರೋಗ್ಯದಲ್ಲಿ ಎಷ್ಟೋ ಸಮಸ್ಯೆಗಳಿದ್ರೆ ಕೂಡ ಹೋಗಿ ತೋರಿಸ್ಕೊಳ್ಳಲ್ಲ. ಯಾಕಂದ್ರೆ ದುಡ್ಡಿರಲ್ಲ ಅವ್ರ ಹತ್ರ. ನಾವು ಇವತ್ತು ಆಸ್ಪತ್ರೆಗೆ ಹೋದ್ರೆ ಮಿನಿಮಮ್ 5,000, 10,000, 50,000, 2 ಲಕ್ಷ, 3 ಲಕ್ಷ, 5 ಲಕ್ಷ ಇಲ್ಲ ಅಂದ್ರೆ ಆಗದೇ ಇಲ್ಲ. ವರ್ಷ ಪೂರ್ತಿ ಸಂಪಾದನೆ ಮಾಡಿ ಕೂಡಿರೋಂಥ ದುಡ್ಡು ಕೂಡ ಎತ್ಕೊಂಡಾಗ ಆಸ್ಪತ್ರೆಗೆ ಕಟ್ಟಬೇಕು ಇವತ್ತು ದಿವಸ ಅಂತ ಪರಿಸ್ಥಿತಿನಲ್ಲಿದ್ದಾರೆ ಇವತ್ತು ಜನ. ಆ ಉದ್ದೇಶಕ್ಕೋಸ್ಕರನೇ ನಾವು 2 ವರ್ಷದ ಹಿಂದೆ ನಾವು ಸುಮಾರು 55,000 ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸಿದ್ವಿ ಮಾಲೂರು ತಾಲೂಕಲ್ಲಿ. ಸರ್ಕಾರದಿಂದ ಬರುವಂತ ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪಬೇಕಂತ ಹೇಳ್ಬಿಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಈ ಒಂದು ಆರೋಗ್ಯ ಶಿಬಿರಗಳನ್ನ ಆಯುಷ್ಮಾನ್ ಭಾರತ್ ಸರ್ಕಾರದ ಯೋಜನೆಗಳು ಮಾಡಿಸಿದ್ವಿ. ಆದ್ರೆ ಅದು ಯಾವ ರೀತಿ ಪಡ್ಕೊಬೇಕು, ಯಾವ ರೀತಿ ಅದು ಬಳಸ್ಕೊಬೇಕು ಅಂತ ಜನಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಆ ಕಾರ್ಡ್ಗಳನ್ನ ಯಾವ ರೀತಿ ಬಳಸ್ಕೊಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಪ್ತಗಿರಿ ಆಸ್ಪತ್ರೆ ಮಾಡಿಕೊಂಡು ನಮ್ಮ ಸರ್ಕಾರದ ಏನೆಲ್ಲ ಇದೆ ಅವೆಲ್ಲ ಜನರಿಗೆ ಸಿಗಬೇಕನ್ನೋ ಉದ್ದೇಶದಲ್ಲಿ ಮಾಡ್ತಾ ಇದೀವಿ. ಕೆಲವರು ಆರೋಗ್ಯ ಶಿಬಿರಗಳಂದ್ರೆ ಬಾಡಿ ಚೆಕಪ್, ಹೆಲ್ತ್ ಚೆಕಪ್ ಮಾಡಿ ಕಳಿಸ್ಬಿಡ್ತಾರೆ. ನಿಮ್ಗೆ ಸಮಸ್ಯೆ ಇದ್ರೆ ಬಂದ್ರೆ ಇಂಥ ಸಮಸ್ಯೆ ಇದೆ, ಬೇರೆ ಕಡೆ ಹೋಗಿ ಇಂಥ ಆಸ್ಪತ್ರೆ ಬಂದು ನೀವು ಟ್ರೀಟ್ಮೆಂಟ್ ತಗೋಬೇಕು ಅಂತ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಏನು ನಾವು ತೋರಿಸ್ಕೊಡ್ತೀವಿ. ಸಮಸ್ಯೆ ಇದ್ದವ್ರಿಗೆ 2 ಲಕ್ಷ, 3 ಲಕ್ಷ, 5,000 ಏನಾಗುತ್ತೆ ಅದು ನಾವು ಕಟ್ಕೊಳ್ಬೇಕು. ಆರೋಗ್ಯ ಚೆಕಪ್ ಮಾತ್ರ ಫ್ರೀ ಇರುತ್ತೆ. ಆದ್ರೆ ಈ ಕ್ಯಾಂಪ್ ಅಲ್ಲಿ ಸರ್ಕಾರದಿಂದ ಬರುವಂತ ಯೋಜನೆಗಳೆಲ್ಲ ಒಳಪಟ್ಟು ಎಲ್ಲ ಏನೇ ಸಮಸ್ಯೆಗಳು ನಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಆರೋಗ್ಯದಲ್ಲಿ ಆಪರೇಷನ್ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, IC ಆಗಿರ್ಬೋದು, ಏನೇ ಒಂದು ನಮಗೆ ಸಮಸ್ಯೆಗಳಿದ್ರೆ ಅದಕ್ಕೆಲ್ಲನೂ 100ರಿಂದ 150 ಕಾಯಿಲೆಗಳಿಗೆ ಉಚಿತವಾಗಿ ಇವತ್ತು ನಮ್ಮ ಸಪ್ತಗಿರಿ ಆಸ್ಪತ್ರೆಯವರು ನಮ್ಮ ಜೊತೆ ಕೈಗೂಡಿಸಿ ಈ ಒಂದು ಮಾಲೂರು ತಾಲೂಕಿನ ಜನರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಿಜಕ್ಕೂ ಈ ಒಂದು ಕಾರ್ಯಕ್ರಮನ ಪ್ರತಿಯೊಬ್ಬರು ಕೂಡ ಬಳಸ್ಕೊಬೇಕು. ಯಾಕಂದ್ರೆ ಎಷ್ಟೋ ಜನಕ್ಕೆ ಇವತ್ತು ಇಷ್ಟು ದೊಡ್ಡ ಗ್ರಾಮ, ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಈ ಒಂದು ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದೀವಿ. ಮಾಲೂರು ತಾಲೂಕಲ್ಲಿ ವೈಟ್ ಕಲರಲ್ಲಿ ಮಾಡಿದ್ರಿ. ನಾವು ಪಂಚಾಯತ್ಗಳಿಂದ ಹಳ್ಳಿಗಳಿಂದ ಜನಕ್ಕೆ ಬಂದೋಗಕ್ಕಾಗಲ್ಲ, ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ ಈ ಒಂದು ಕ್ಯಾಂಪ್ ಮಾಡ್ತೀವಿ ಅಂತ ಹೇಳಿದ್ವಿ. ಆ ಉದ್ದೇಶಕ್ಕೋಸ್ಕರ ಕೆಲವರೆಲ್ಲ ಬಂದಿರಲಿಲ್ಲ. ಆ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅವ್ರವ್ರ ಗ್ರಾಮ ಪಂಚಾಯತ್ಗಳನ್ನ ನಾನು ಇವತ್ತು ಈ ಒಂದು ಕ್ಯಾಂಪ್ ಮಾಡ್ತಾ ಇದೀವಿ. ಈ ಕ್ಯಾಂಪ್ ಮಾಡಿದಾಗ ಪ್ರತಿಯೊಬ್ಬರು ಬಳಸ್ಕೊಬೇಕು. ಆದ್ರೆ ಇವತ್ತು ನಮ್ಮ ಗ್ರಾಮದಲ್ಲಿರೋರೇ ಎಷ್ಟೋ ಜನ ಬಂದಿಲ್ಲ. ಇನ್ನು ಸಂಜೆ 5 ಗಂಟೆ ಹೋಗ್ಬಿಟ್ಟು ಸಮಯ ಇದೆ, ಓಟ್ ಹಾಕೋದಲ್ವಲ್ಲ ಇದು. ಸಂಜೆ 5 ಗಂಟೆ 6 ಗಂಟೆವರೆಗೂ ಇದೆ ಅನ್ನೋದು. ಅವಕಾಶ ಸಿಕ್ಕಿದವಾಗ ನಮ್ಮ ಊರಿಗೆ ಸವಲತ್ತು ಬಂದವಾಗ ನಾವೆಲ್ಲರೂ ಬೆಳಿಗ್ಗೆ ಬಂದು ತೋರಿಸ್ಕೋಬೇಕು. ತೋರಿಸ್ಕೊಳ್ತೀರಿ ಅಂದ್ರೆ ನಾವು ಮಾಡಿ ಪ್ರಯತ್ನ ಆಗುತ್ತೆ. ನಾವು ಯಾರಿಗೋಸ್ಕರ ಮಾಡ್ತಾ ಇದೀವಿ? ನಮ್ಮ ತಾಲೂಕು ಜನರ ಜೀವ ಉಳಿಸ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಆರೋಗ್ಯ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನ ಬಳಸ್ಕೋಬೇಕು, ಉಪಯೋಗಿಸ್ಕೋಬೇಕು. ನಮ್ಮ ಮನೆಗಳಲ್ಲಿ ಯಾರಿಗಾದ್ರೂ ಸಮಸ್ಯೆಗಳಿದ್ರೆ ಅವ್ರು ಕರ್ಕೊಂಡ್ಬಂದು ಚೆಕಪ್ ಮಾಡಿಸಿ ನಮ್ಮ ಅಕ್ಕಪಕ್ಕದಲ್ಲಿ ಮನೆಗಳಲ್ಲಿ ಅಕ್ಕಪಕ್ಕದಲ್ಲಿರುವಂಥವ್ರಿಗೆ ಊರಲ್ಲಿರೋರಿಗೆಲ್ಲ ತಿಳಿಸಿ ಈ ಸಂಜೆ ಒಳಗಡೆ ಎಲ್ರಿಗೂ ಬಂದು ಉಚಿತವಾಗಿ ಈ ಒಂದು ಚಿಕಿತ್ಸೆಯನ್ನು ಪಡಿಬೇಕು. ಯಾರಿಗೆ ಸಮಸ್ಯೆಗಳಿದೆಯೋ ಅವ್ರಿಗೆ ಐಡೆಂಟಿಫೈ ಮಾಡಿ ಅವ್ರು ತಿಳಿಸ್ತಾರೆ ಡಾಕ್ಟರ್ಸು. ತಿಳಿಸಿದವಾಗ ನಾಳೆ ಎಲ್ಲ ನಾಳಿದ್ದು ಗಾಡಿ ಬರುತ್ತೆ ಇಲ್ಲಿ, ಅವ್ರನ್ನ ಕರ್ಕೊಂಡೋಗಿ ಮತ್ತೆ ಅವ್ರಿಗೆ ಏನು ಆಪರೇಷನ್ ಆಗಬೇಕು, ಊಟದ ವ್ಯವಸ್ಥೆ ಏನಾಗಬೇಕು ಎಲ್ಲ ಕೂಡ ಉಚಿತವಾಗಿ ಎಲ್ಲ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಬಿಡೋಂಥ ಕೆಲಸ ಆಗುತ್ತೆ. ಹಾಗಾಗಿ ದಯವಿಟ್ಟು ಈ ಅವಕಾಶನ ಎಲ್ಲರೂ ಪಡಿಬೇಕು. ನಾವು ಯಾಕೆ ದೇವರಪ್ಪ ಅವರ ಒಂದು ಸವಿ ನೆನಪಿನಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಅವ್ರು ಮಾಡಿರುವಂಥ ಒಳ್ಳೆ ಕೆಲಸಗಳು ಇವತ್ತು ನಮ್ಮ ಮಾಲೂರು ತಾಲೂಕಲ್ಲಿ ಇವತ್ತು ಪ್ರತಿಯೊಂದು ಊರಲ್ಲಿ ಹಳೆ ಕಾಲದವ್ರು ಎಲ್ಲರೂ ನೆನೆಸ್ಕೊಂತಾರೆ ಇವತ್ತು ದಿವಸ. ಆದರೆ ಇವತ್ತು ಪೀಳಿಗೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ.
ಯಾರು ಇವರು ದೇವರಪ್ಪ ಅವರಂದ್ರೆ ಏನು ಅಥವಾ ಒಂದು ಹಿಂದಿನ ವಿಚಾರಗಳೇನು ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಅವರ ಒಂದು ನೆನಪಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರತಿ ನಮ್ಮಲ್ಲಿ ಇರುವಂಥ ಮಾಲೂರು ತಾಲೂಕಲ್ಲಿ ಹಿರಿಯರು XMLಗಳು ಯಾರೆಲ್ಲ ಇದ್ರು ಅವ್ರನ್ನೆಲ್ಲ ಮಾಲೂರು ತಾಲೂಕು ಜನ ಜ್ಞಾಪಿಸ್ಕೊಳ್ಬೇಕನ್ನೋ ಉದ್ದೇಶದಲ್ಲಿ ಇವತ್ತು ಅವ್ರು ಮಾಡಿರೋಂಥ ಒಳ್ಳೆ ಕೆಲಸಗಳಿಗೋಸ್ಕರ ಈ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ. ಇವತ್ತಿನ ದಿವಸ ನಮ್ಮ ಏನು ದೇವರಪ್ಪ ಅವರಂತಂದ್ರೆ ಇಡೀ ನಮ್ಮ ಸಮಾಜ ಅವರ ಬೆನ್ನೆಲುಬಾಗಿ ನಿಂತಿದ್ದು ಸಮಾಜ. ಈ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರ ಪರವಾಗಿ ನಿಂತ್ಕೊಂಡು ನಮ್ಮ ಜನಾಂಗಕ್ಕೂ ಕೂಡ ಆದಷ್ಟು ಹೆಚ್ಚಾಗಿ ಅವರು ಮಾಲೂರು ತಾಲೂಕಲ್ಲಿ ಈ ಜನ ಆ ಜನ ಅಂತ ಯಾರು ಅವರು ನೋಡಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಏನು ಮಾಲೂರು ತಾಲೂಕಿಗೆ ಅವಶ್ಯಕತೆ ಇದೆಯೋ ಅಂಥವ್ರು ಜನಾಂಗದ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿರೋಂಥ ಒಂದು ಹಿರಿಯರು. ಆ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಅವ್ರನ್ನ ನೆನೆಸ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಹಾಗಾಗಿ ಪ್ರತಿಯೊಬ್ಬರು ಈ ಅವಕಾಶಗಳನ್ನ ಪಡಿಬೇಕು. ಆ ಉದ್ದೇಶಕ್ಕೋಸ್ಕರ ನಾನು ನಿಮಗೆಲ್ಲ ವಿನಂತಿ ಮಾಡ್ಕೊತೀನಿ ಅಂತ ನಾನು ತಿಳಿಸ್ತಾ, ಏನಿವತ್ತು ನಮ್ಮ ಮಾಲೂರು ತಾಲೂಕಲ್ಲಿ ಆಗ್ತಾರಂಥ ಭ್ರಷ್ಟಾಚಾರ ನಮಗೆಲ್ಲ ಗೊತ್ತಿದೆ. ಏನು ಇವತ್ತಿನ ದಿವಸ ಏನು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಯಾವುದೋ ಒಂದು ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಮ ಬಡವರು ಮಾಲೂರು ತಾಲೂಕಲ್ಲಿರೋ ಜನಕ್ಕೆ ಈ ಉಪಯೋಗಗಳೆಲ್ಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಈ ಆರೋಗ್ಯ ಶಿಬಿರಗಳನ್ನ ಹಮ್ಮಿಕೊಂಡಿದ್ದೀವಿ. ಮೊನ್ನೆ ನಮ್ಮ ಸ್ನೇಹಿತರು ನಮ್ಮ ಮಾಲೂರು ತಾಲೂಕಿನ ಟೈಕಲ್ಲು ಹೋಬಳಿಯ ಅಧ್ಯಕ್ಷರಾದಂಥ ನಮ್ಮ ಗೋಪಿ ಅವರು ಜಾತ್ರೆ 11ನೇ ತಾರೀಕು ನಾಳೆ ಜಾತ್ರೆ ತೊರ್ಲಕ್ಕಿನಲ್ಲಿ ಜಾತ್ರೆ ಇದೆ. ಆ ಜಾತ್ರೆಗೆ ನಮ್ಮೂರಲ್ಲಿ ಅನುದಾನ ಮಾಡಿಸ್ಬೇಕು ಅಂತ ಕೇಳಿದ್ರು. ಅಲ್ಪ ಅನುದಾನ ಮಾಡ್ಸಂಗಿದ್ರೆ ಮಾಡ್ಸಪ್ಪ, 11ನೇ ತಾರೀಕು ನಾನು ಊರಲ್ಲಿ ಇರೋದಿಲ್ಲ, ನೀನು ಅನುದಾನ ಮಾಡಿಸಿ ಪರವಾಗಿಲ್ಲ ಅಂತ ನಮ್ಮ ಮುಖಂಡರಿಗೆ ಹೇಳಿದ್ದೆ, ಗೋಪಿ ಅವ್ರಿಗೆ ಹೇಳಿದೆ. ಅವರು ಅದಕ್ಕೊಂದು ಬ್ಯಾನರ್ ಮಾಡಿಸಿ ಪ್ರಚಾರ ಮಾಡೋ ಉದ್ದೇಶಕ್ಕೋಸ್ಕರ ಒಂದು ಬ್ಯಾನರ್ ಮಾಡಿಸಿ ದೇವ್ರದ್ದು ಒಂದು ಫೋಟೋ ಹಾಕಿ ನಮ್ಮದು ಎಲ್ಲರದ್ದು ಕಾರ್ಯಕರ್ತರದ್ದೆಲ್ಲ ಹಾಕಿ ಅನುದಾನ ಮಾಡಿಸೋದಕ್ಕೆ ಒಂದು ಬ್ಯಾನರ್ ಮಾಡಿಸಿ ಹಾಕಿದ್ದಾರೆ. ಏನು ಮಾಲೂರು ತಾಲೂಕಿನ ಶಾಸಕರಾದಂಥ ನಂಜೇಗೌಡರಿದ್ದಾರೆ, ಅವರ ತಮ್ಮ ಹಿರೇಗೌಡರು ಅವರು ಹುಡುಗರನ್ನ ಕಲಿಸಿ ಅವ್ರನ್ನ ಬಾಯಿಗೆ ಬಂದಂಗೆಲ್ಲ ಬೈದಿ ಫೋನ್ ಮಾಡಿಕೊಟ್ಟು ಅವ್ರ ಹತ್ರ ಮಾತಾಡಿ, ಏನೋ ಲೋಫೋನ್ ನನ್ನ ಮಗನೇ ಯಾರ್ದೋ ಬ್ಯಾನರ್ ತಗೊಂಡ್ಬಂದು ನೀನು ಇಲ್ಲಿ ಕಟ್ತಾ ಇರೋದು ನಮ್ಮೂರಲ್ಲಿ, ಏನೋ ನಿನ್ಗೆ ಹೇಳೋರು ಕೇಳೋರು ಯಾರು ಇಲ್ವೇನೋ, ನನ್ನ ಮಗನೇ ಬರ್ತೀನಿ ಇರು ನಿನಗೆ ಅಂತೇಳಿ ಅಲ್ಲಿ ಸ್ಪಾಟ್ಗೆ ಹೋಗಿ ಅವ್ನು ಹಿಡ್ಕೊಂಡು ಗೋಪಿನ ಹಿಡ್ಕೊಂಡು ಹೊಡೆದಿದ್ದಾರೆ. ಗೋಪಿಗೆ ಹೋಗಿ ಹಿಡ್ಕೊಂಡು ಹೊಡೆದು ಆ ಬ್ಯಾನರ್ನೆಲ್ಲ ಕಿತ್ತಾಕಿ ಎಲ್ಲ ಬೆಂಕಿ ಇಟ್ಟು ಅರ್ಧಾಕಿದ್ದಾರೆ. ಎಷ್ಟು ದೌರ್ಜನ್ಯಗಳು ನಡೀತಾ ಇದೆ ಅಂದ್ರೆ ಮಾಲೂರು ತಾಲೂಕಲ್ಲಿ ಇವತ್ತು ಯಾರು ಕೇಳೋರಿಲ್ಲ, ಆ ರೀತಿನಲ್ಲಿ ಆಗ್ಬಿಟ್ಟಿದೆ. ಈ ಹಳೆ ಕಾಲದಲ್ಲಿ ಇವರೆಲ್ಲ ಇದ್ರು. ನಾವು ಇವಾಗ ಮಾತಾಡ್ತಾ ಇದ್ವಿ ದೇವರಪ್ಪ ಅವ್ರ ಬಗ್ಗೆ ಎಲ್ಲ, ಎಷ್ಟು ಅವ್ರ ಜನರ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ರು ಅಂದ್ರೆ ಇವತ್ತು ನಿಜಕ್ಕೂ ನಾವು ಅಂತವ್ರನ್ನ ನೆನೆಸ್ಕೊಳ್ಳೇಬೇಕು. ಇವತ್ತಿನ ರಾಜಕೀಯದ ವ್ಯಕ್ತಿಗಳು ಜಿದ್ದಿನ ರಾಜಕೀಯ ಮಾಡ್ತಾ ಇದ್ದಾರೆ. ಇವತ್ತು ನನ್ನಿಂದ ಗೆದ್ದಿದ್ದಾರೆ ಅನ್ನೋದು ಅವ್ರ ನೆನಪೇ ಇಲ್ಲ ಅವ್ರಿಗೆ. ನನ್ನಿಂದ ಗೆದ್ದಿರೋದಂತ ಅವ್ರು ನೆನಪಿದ್ರೆ ಇವತ್ತು ಈ ಕೆಲಸ ಮಾಡ್ತಾ ಇರಲಿಲ್ಲ. ಇವತ್ತು ಎಲ್ಲೋ ಇರ್ಬೇಕಾಗಿತ್ತು. ನಮ್ಮಿಂದ ಗೆದ್ದು ಮಾಲೂರು ತಾಲೂಕಲ್ಲಿ ಜನ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಜನ, ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಜನರ ಮೇಲೆ ಕೇಸ್ಗಳು ಹಾಕೋದು, ಹೊಡೆಸೋದು, FIRಗಳು ಮಾಡಿಸೋದು, ಗಲಾಟೆಗಳು ಮಾಡಿಸೋದು, ಗಲಭೆಗಳು ಮಾಡಿಸೋದು, ಇಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಜನಾಂಗದಲ್ಲಿ ತಂದೆ ಕೆಲಸಗಳು ಮಾಡೋದು, ಒಂದು ಜನಾಂಗದ ಯಾಮಾರಿಸ್ಬಿಟ್ಟು ಓಟ್ ಹಾಸ್ಕೊಂಡ್ಬಿಟ್ರು ಅಂತ ಹೇಳ್ಬಿಟ್ಟು ಹೇಳೋದು, ಎಂತ ಮುಟ್ಟಾಡಿರ್ಬೇಕಂತ ಜನ ಯೋಚನೆ ಮಾಡ್ಬೇಕು. ಇವತ್ತಿನ ದಿವಸ ಇವತ್ತು ನಮ್ಮ ತಾಲೂಕಲ್ಲಿ ಮಾಲೂರು ತಾಲೂಕಲ್ಲಿ ನಮ್ಮ ಸಮುದಾಯ ಇರೋದು 18,000 ಜನ. ನನಗೆ ಮತ ಕೊಟ್ಟಿರೋದೆಷ್ಟು? 50,000 ಜನ. ಎಲ್ಲಾ ಜನಾಂಗದವರು ನನಗೆ ಮತ ಕೊಟ್ಟಿರೋದಕ್ಕೆ ಅಷ್ಟು ಓಟ್ ಬಂದಿರೋದು ನನಗೆ. ಇವತ್ತು ಒಂದು ಜನಾಂಗದವ್ರನ್ನ ಯಾಮಾರಿಸಿದ್ರು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ವೇದಿಕೆಯಲ್ಲಿ ನಾವು ಆರೋಗ್ಯ ಶಿಬಿರ ಮಾಡ್ತಾರದು, ನಾವೆಲ್ಲ ಇದೆಲ್ಲ ಮಾತಾಡಬಾರ್ದು, ರಾಜಕೀಯ ಮಾತಾಡಬಾರ್ದು ಅಂತಾನೆ ನಾವು ಇದುವರೆಗೂ ಯಾವ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಮಾತಾಡಿದ್ರೆ ನಮ್ಮ ಆರೋಗ್ಯ ಶಿಬಿರ ಜನಕ್ಕೆ ಒಳ್ಳೇದಾಗ್ಲಿ, ಪಕ್ಷಾತೀತವಾಗಿ ಎಲ್ಲಾ ಜನಾಂಗದವ್ರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲರೂ ತೋರಿಸ್ಕೊಳ್ಳಿ ಅನ್ನೋ ಉದ್ದೇಶದಲ್ಲಿ ನಾವಿದ್ರೆ ಬೇಕಂತ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಡೋದು ಇವೆಲ್ಲ ಮಾಡ್ತಾ ಇದಾರೆ. ಇವತ್ತ ಮಾಸ್ತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದಾನೆ. ಎಂತ ಸರ್ಕಲ್ ಇನ್ಸ್ಪೆಕ್ಟರ್ ಅಂತಂದ್ರೆ ಭ್ರಷ್ಟ ಸರ್ಕಲ್ ಇನ್ಸ್ಪೆಕ್ಟರ್. ಏನಿವತ್ತು ಮಾಲೂರು ತಾಲೂಕಿನ ನಂಜೇಗೌಡರಿದ್ದಾರೋ ಅವ್ರ ಮನೆ ಜೀತ ಆಗಿರುವಂತ ಸರ್ಕಲ್ ಇನ್ಸ್ಪೆಕ್ಟರ್ ಇವತ್ತು ಅವ್ರ ಕುಟುಂಬದವ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಬಂದಿರೋಂಥ ಸರ್ಕಲ್ ಇನ್ಸ್ಪೆಕ್ಟರ್, ಮಾಸ್ತಿ ಇನ್ಸ್ಪೆಕ್ಟರ್. ಇವತ್ತು ನಮ್ಮ ಗೋಪಿಗೆ ತಿಳಿಸ್ತಾರೆ. ಗೋಪಿ ಏನಂತಾರಂದ್ರೆ ನನ್ನ ಹೊಡೆದಿರೋದು ಬೇರೆ, ನಂಜೇಗೌಡ ತಮ್ಮ ಹಿರೇಗೌಡ ಮಾತ್ರ ಹೊಡೆದಿರೋದು ನನಗೆ. ಆದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ, ನೀವು ನಿಮ್ಮ ಜೊತೆ ಯಾರೆಲ್ಲ ಬಂದಿದ್ದು ಅವ್ರ ಜೊತೆ ಅವ್ರ ಹೆಸರುಗಳು ಸೇರಿಸಿ, ವಿಜಯ್ ಕುಮಾರ್ ಅಂತ ಒಬ್ಬ ಹುಡುಗ ಅವನ ಹೆಸರು ಸೇರಿಸ್ರಿ, ಇನ್ನೊಬ್ಬ ಹೆಸರು ಹೇಳ್ತಾರೆ ಪೊಲೀಸರು ಹೇಳ್ತಾರೆ, ಹರೀಶ್ ಅನ್ನ ಒಬ್ಬ ಹುಡುಗ ಅವನ ಹೆಸರು ಸೇರಿಸ್ರಿ ಹಾಗೂ ಇತರರು ಅಂತ ಹೇಳ್ಬಿಟ್ಟು ಸೇರಿಸ್ರಿ ಅಂತ ಹೇಳಿ
ಅವರಿಗೆ ಒತ್ತಡಗಳು ಮಾಡಿಕೊಂಡು ನಿನ್ನೆ 12 ಗಂಟೆಯಿಂದ ರಾತ್ರಿ ಮಧ್ಯಾಹ್ನ 12ರಿಂದ ರಾತ್ರಿ 12 ಗಂಟೆವರೆಗೂ ಸ್ಟೇಷನ್ ಅಲ್ಲಿ ಕುತ್ಕೊಂಡು ಧರಣಿ ಮಾಡಿ ಆಮೇಲೆ ಇವರು ಒಂದು FIR ಕಾಪಿ ಕೊಡ್ತಾರೆ. ಅದು ಏನು ಅವ್ರ ಹತ್ರ ಬರ್ಸ್ಕೊಂಡು ಇತರರು ಚಾಲಕರು ಅಂತ ಹೇಳ್ಬಿಟ್ಟು ಬರ್ಕೊಡಿ ಅಂತೇಳಿ ಬಲವಂತ ಮಾಡಿ ಹೋಗ್ಲಿ ಅಂತ ಲಾಸ್ಟ್ ಅಲ್ಲಿ ಅವರು ಹಿರೇಗೌಡರು ಹಾಗೂ ಚಾಲಕರು ಮತ್ತು ಇತರರು ಅಂತ ಬರ್ಕೊಟ್ಟಿದ್ದಾರೆ. ಆದ್ರೆ FIR ಮಾಡ್ಬೇಕಾದ್ರೆ FIR ಕಾಪಿ ಇವ್ರಿಗೊಂದು ಪ್ರೂಫ್ ತೋರಿಸ್ತಾರೆ, ಹಿರೇಗೌಡರು ಹಾಗೂ ಚಾಲಕರು ಮತ್ತು ಇತರರು ಅಂತ ಒಂದು FIR ಕಾಪಿ ತೋರಿಸ್ತಾರೆ ಪ್ರಿಂಟ್ ಔಟ್. ಆದ್ರೆ ಫೈನಲ್ ಕೊಟ್ಟಿರೋದು ಎಂತದಂತಂದ್ರೆ ಒಬ್ಬ ಅಡಿಷನಲ್ SP ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇಬ್ರು ಸೇರ್ಕೊಂಡು ಕೊಟ್ಟಿರೋದು FIR ಯಾವ ತರ ಅಂತಂದ್ರೆ ಹಿರೇಗೌಡ ಚಾಲಕ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನರ್ಥ? ಹಿರೇಗೌಡರೆಲ್ಲ ಹೊಡೆದಿರೋದು, ಅವ್ರ ಚಾಲಕ ಹೊಡೆದಿರೋದು, ಹಿರೇಗೌಡರಿಗೂ ಇದಕ್ಕೆ ಸಂಬಂಧನೇ ಇಲ್ಲ. ಈ ರೀತಿ ಕೇಸ್ಗಳು ಮುಚ್ಚಾಕ್ತಾರೆ ಅಂತಂದ್ರೆ ಇವತ್ತು ಊರಲ್ಲಿರೋದು ಒಬ್ಬರ ಮನೆ ಹೆಂಗೆ ಅವ್ರು ಓಡಾಡೋದು, ಹೆಂಗ್ ಓಡೋದು? ಇದೇ ಗೌಡ್ರ ಕುಟುಂಬದಲ್ಲಿ ಹುಟ್ಟಿರಂತ ಗೋಪಿನಾಥ್ ಗೌಡ ಅಂತವ್ರನ್ನ ಹೊಡಿತಾರೆ ಅಂತಂದ್ರೆ ಎಂತವ್ರ ವ್ಯಕ್ತಿಗಳು ಇರ್ಬೇಕು ಇವರೆಲ್ಲ. ಇವತ್ತು ಅವ್ರ ರಕ್ಷಣೆ ಯಾರು? ಒಬ್ಬ ನ್ಯಾಯ ಕೊಡ್ಬೇಕಾಗಿರೋಂತ ಒಂದು ಸರ್ಕಲ್ ಇನ್ಸ್ಪೆಕ್ಟರ್, ಒಂದು ಪೊಲೀಸ್ ಅಧಿಕಾರಿಗಳು ಇಂತ ಒಂದು ಭ್ರಷ್ಟರಿಗೆ ಬೆಂಬಲವಾಗಿ ನಿಲ್ತಾರೆ ಅಂತಂದ್ರೆ ಮಾಲೂರು ತಾಲೂಕಲ್ಲಿ ಹೆಂಗೆ ರಾಜಕೀಯ ಜನಗಳು ಹೆಂಗೆ ಬದುಕಬೇಕು, ಜೀವನ ಹೆಂಗ್ ಮಾಡ್ಬೇಕು? ಇವತ್ತು ಮಾಲೂರು ತಾಲೂಕಲ್ಲಿ ಇನ್ನೊಬ್ರು ಬಂದಿದ್ದಾರೆ ಹೊಸದಾಗಿ ತಹಸೀಲ್ದಾರ್. ಆ ತಹಸೀಲ್ದಾರ್ ತಾಯಿ ಯಾವ ತರ ಅಂತಂದ್ರೆ ಒಬ್ರು ನಂಜೇಗೌಡರ ಕುಟುಂಬದನ್ನ ಅವ್ರು ಮಾಡೋ ಭ್ರಷ್ಟಾಚಾರಗಳೆಲ್ಲ ಉಳಿಸೋದಕ್ಕೆ ಬಂದಿರೋ ಸರ್ಕಲ್ ಇನ್ಸ್ಪೆಕ್ಟರ್, ಮಾಲೂರು ತಾಲೂಕಲ್ಲಿ ಬಂದಿರೋಂತ ತಹಸೀಲ್ದಾರು, ಮಾಲೂರು ತಾಲೂಕಲ್ಲಿರುವಂತ ಗೋಮಾಲಗಳು ಸರ್ಕಾರಿ ಜಮೀನುಗಳನ್ನೆಲ್ಲ ಬೇರೆಯವರ ಹೆಸರುಗಳೆಲ್ಲ ಮಾಡಿಸಿ ಅವರಿಗೆ ದುಡ್ಡು ಕೊಡಕ್ಕೆ ಅಂತ ಬಂದಿರೋಂತ ತಹಸೀಲ್ದಾರ್. ಇಂಥವರೆಲ್ಲ ಇದ್ರೆ ಮಾಲೂರು ತಾಲೂಕಿನ ನಿಜವಾದ ಬಡವರಿಗೆ, ರೈತರಿಗೆ, ಜನಕ್ಕೆ ಯಾವ ತರ ನ್ಯಾಯ ಸಿಗುತ್ತೆ? ಯಾವ ಮಟ್ಟಕ್ಕೆ ನ್ಯಾಯ ಸಿಗುತ್ತೆ? ಇವತ್ತು ಈ ಮಟ್ಟಕ್ಕೆ ಮಾಲೂರು ತಾಲೂಕಲ್ಲಿ ನಡೀತಾ ಇದೆ. ಇದಕ್ಕಿದ್ದಂತ ಮುಂಚೆ ಇದ್ದಂತ ವ್ಯಕ್ತಿಗಳೆಲ್ಲ ಯಾವ ರೀತಿ ನಡ್ಕೊಂಡಿದ್ದಾರೆ, ಎಂತ ಹೆಸರು ಮಾಡಿರುವಂತ ವ್ಯಕ್ತಿಗಳು, ದೇವರಪ್ಪ ಅವರೆಲ್ಲ ಎಂತೆಂತ ಮಹನೀಯರು ಇವತ್ತು ಜನ ನೆನ್ಸ್ಕೊಳ್ಳೋಂತ ವಿಚಾರ ನೆನ್ಸ್ಕೊಂತಾರೆ. ಇವತ್ತು ಮನೆಗಳಲ್ಲಿ ಅವ್ರ ಫೋಟೋಗಳು ಇಟ್ಕೊಂಡು ನೆನ್ಸ್ಕೊಂತಾರೆ. ಆದ್ರೆ ಇವತ್ತು ದಿವಸ ಇಂಥ ಭ್ರಷ್ಟರು ಮಾಡ್ತಾರಂತ ತೊಂದರೆಗಳಿಗೆ ಎಷ್ಟೋ ಕುಟುಂಬಗಳಿಗೂ ಹಾಳಾಗ್ತದೆ ಇವತ್ತು ದಿವಸ. ಹಾಗಾಗಿ ಏನ್ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ನಮ್ಮ ಮಾಲೂರು ತಾಲೂಕು ಜನರಿಗೆ ನಾನು ತಿಳಿಸೋದು ಇಷ್ಟೇ, ಎಚ್ಚೆತ್ಕೊಬೇಕು. ಎಲ್ಲರನ್ನು ಎಚ್ಚೆತ್ಕೊಂಡು ಆಗ್ತಾರಂತ ಅನ್ಯಾಯಗಳ ಬಗ್ಗೆ ಹೋರಾಟ ಮಾಡಬೇಕು, ದನಿ ಎತ್ತಬೇಕು. ನಮ್ಮ ಈ ಮಾಲೂರು ತಾಲೂಕಲ್ಲಿ ಆಗ್ತಾರಂತ ಭ್ರಷ್ಟಾಚಾರಕ್ಕೆ ಇದೆಲ್ಲ ಕಡಿಮೆ ಹಾಕ್ಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಎಲ್ಲ ಈ ಒಂದು ಹೋರಾಟಗಳನ್ನ ನಾವೆಲ್ಲ ರೂಪಿಸ್ಕೋಬೇಕು. ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ನಾವು ನಿಲ್ಲಂತ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ತಿಳಿಸ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು.